ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಪರವಾಗಿ ಎಸ್ಸಿ ಎಸ್ಟಿ ಸಮಾವೇಶವನ್ನು ಇವತ್ತು ಏರ್ಪಡಿಸಲಾಗಿತ್ತು. ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರಚಾರ ಇದು. ಶಾಸಕ ಸ್ವರೂಪ್, ಸಿಎನ್ ಬಾಲಕೃಷ್ಣ, ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಭಾಗವಹಿಸಿದ್ರು. ಎರಡನೇ ಬಾರಿಗೆ ಹಾಸನ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೊಮ್ಮಗನ ಪಕ್ಕದಲ್ಲಿ ಕುಳಿತುಕೊಂಡು ಪ್ರಚಾರ ಕಾರ್ಯದಲ್ಲಿ ದೇವೇಗೌಡರು ಬ್ಯುಸಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಎಸ್ಸಿ ಎಸ್ಟಿ ನಾಯಕರನ್ನ ಸ್ಟೇಜ್ನಲ್ಲಿ ಕೂರಿಸುವಂಥ ಕೆಲಸ ಮಾಡಲಿಲ್ಲ. ಆದರೆ ನಾವು ವೇದಿಕೆ ಕೊಟ್ಟು ಗೌರವವಾಗಿ ನಾವು ಯಾವತ್ತೂ ಕೂಡ ನಡೆದುಕೊಂಡಿದ್ದೇವೆ. ಈಗಲೂ ಕೂಡ ಎಸ್ಸಿ ಮಹಿಳೆಯನ್ನು ತಾಲೂಕು ಪಂಚಾಯಿತಿ ಸದಸ್ಯನಾಗಿ ಮಾಡಿದ್ದೇವೆ. ನಿಮ್ಮ ಮನೆ ಮಗನಾಗಿ ದುಡಿಲಿಕ್ಕೆ ನನಗೆ ಅವಕಾಶ ಕೊಡಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರು ಮನವಿ ಮಾಡಿದ್ದಾರೆ. ಅಂಬೇಡ್ಕರ್ ಅವರನ್ನು ಲೋಕಸಭೆಯ ಒಳಗೆ ಬಿಡಲೇ ಇಲ್ಲ ಅಂತ ಹೇಳಿ ದೇವೇಗೌಡರು ಕೂಡ ಇತಿಹಾಸವನ್ನು ನೆನಪು ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಜ್ವಲ್ ಹೇಳಿದ್ದಾರೆ, ಪ್ರಜ್ವಲ್ ದೌರ್ಜನ್ಯ ತಡೆಯಿರಿ ಅಂತ ಹೇಳಿ ಅರಸೀಕೆರೆ ಶಾಸಕ ಭಾಷಣ ಮಾಡ್ತಾರೆ. ನಾನು ಬದುಕಿದ್ದೇನೆ, ಈ ಸಾರಿ ಅರಸೀಕೆರೆಯಲ್ಲಿ ಸಂತೋಷ್ ಶಾಸಕ ಆಗಲೇಬೇಕಿತ್ತು. CM ಸಿದ್ದರಾಮಯ್ಯ ವಿರುದ್ಧವೂ ಕೂಡ ಆರ್ಭಟಿಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಸಿದ್ದರಾಮಯ್ಯನವರೇ, ನೀವು ಖರ್ಗೆ ಅವರನ್ನು ಪ್ರಧಾನಿ ಮಾಡ್ತೀರಾ ಎನ್ನುವ ಪ್ರಶ್ನೆಯನ್ನು ಕೂಡ ಇಲ್ಲಿ ಎತ್ತಿದ್ದಾರೆ. ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ವರಿಷ್ಠ ಪಂಗಡದ ಮಾಜಿ ಅಧ್ಯಕ್ಷ ಎಷ್ಟು ಮಟ್ಟಕ್ಕೆ ಜಾತ್ಯತೀತ ಜನತಾದಳ ಬೆಳೆಸಿದ್ದಾರೆ, ಯಾರ್ಯಾರನ್ನ ಬೆಳೆಸಿದ್ದಾರೆ. ನಾನು ಇವತ್ತು ಗಟ್ಟಿ ಧ್ವನಿಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಸಮಾಜಕ್ಕೆ ಕೇವಲ ಬರೀ ಸಮಾಜ ನ್ಯಾಯ ಕೊಟ್ಟಿರೋಂಥ ಕೆಲಸ ಮಾಡಿಲ್ಲ, ನಮ್ಮ ಪಕ್ಷ ರಾಜಕೀಯದ ಶಕ್ತಿ ತುಂಬಾ ಅಂತ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಮುಖ್ಯವಾದ ಉದಾಹರಣೆ ಅಂದ್ರೆ ಇಷ್ಟು ಜನ ಇಲ್ಲಿ ಕುಳಿತಿರೋರು. ಇವತ್ತು ಬಹಳಷ್ಟು ಜನ ತಾಲೂಕು ಪಂಚಾಯತಿ ಮೆಂಬರ್ಗಳು, ತಾಲೂಕು ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿ ಮೆಂಬರ್ಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಅದಲ್ಲದೆ ಸಮಾಜದ ನಾಯಕರುಗಳು ಅಂತ ಬೆಳೆಸಿರುವಂತ ಒಂದು ಗಟ್ಟಿತನದಲ್ಲಿ ನಾವು ಮಾತಾಡಬೇಕು ಇವತ್ತು ಅನ್ನೋ ಒಂದು ಭಾವನೆಯನ್ನು ಚರ್ಚೆ ಮಾಡ್ತೀವಿ. ನಾನು ಮೊನ್ನೆ ಒಂದು ಸಭೆ ನೋಡಿದೆ. ಬಂದವರು ಸಭೆ ಮಾಡಬೇಕಾದ್ರೆ ಯಾವುದೋ ಒಂದು ಸಂಘಟನೆ ದೃಷ್ಟಿಗೆ ಸಭೆನ ಕರೆಯುವಂತ ಕೆಲಸನ ಮಾಡಿ ಅದನ್ನ ರಾಜಕೀಯ ಸಭೆಗೆ ಬದಲಾವಣೆ ಮಾಡುವಂತ ಕೆಲಸನ ಮಾಡಕ್ ಹೊರಟಿದ್ದಾರೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಯಾರಾದ್ರೂ ಕರೆದಿ ನಾವು ಸ್ಟೇಜ್ ಮೇಲೆ ಕೂರಿಸ್ತೀವಿ ಅನ್ನೋದಕ್ಕೆ ಅವರಲ್ಲಿ ನಾಯಕತ್ವನೇ ಇಲ್ಲ ಅನ್ನೋ ಒಂದು ಭಾವನೆ ಅವರಲ್ಲೇ ವ್ಯಕ್ತಪಡಿಸುವಂತ ಕೆಲಸ ಆಗೋಗಿದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಸಮಗ್ರವಾಗಿ 76 ವರ್ಷದಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಿಂದ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರನ್ನ ಪರಿಷ್ಠ ಪಂಗಡ ಪರಿಷ್ಠ ಜಾತಿಯಲ್ಲಿ ಒಬ್ಬ ನಾಯಕತ್ವವನ್ನು ಬೆಳೆಸುವಂತ ಕೆಲಸ ಮಾಡಿಲ್ಲ. ಹೊತ್ತು ನಿಮ್ಮ ಸಮಾಜ ಹೆಸರು ಹೇಳ್ಕೊಂಡು ಕೇವಲ ರಾಜಕೀಯ ಮಾಡುವಂತ ಕೆಲಸ ಮಾಡಿದ್ರು. ಆದ್ರೆ ನಾವು ಕುಳಿತುಕೊಳ್ಳಿಲ್ಲ. ನಾವು ನಿಮ್ಮ ಸಮಾಜನ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಮಾಡಿ ಇವತ್ತು ಬೆಳೆಸುವಂತ ಕೆಲಸ ಮಾಡಿದ್ದೀವಿ. ಅದಕ್ಕೆ ಧೈರ್ಯವಾಗಿ ಇವತ್ತು ಇಷ್ಟು ಜನ ಕೂಡಿಸುವಂತ ಕೆಲಸ ನಾವು ಮಾಡಿದ್ದೀವಿ. ಅದಕ್ಕೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಇವತ್ತು ದೇವೇಗೌಡರು ಕೊಟ್ಟಂತ ಶಕ್ತಿ, ಇವತ್ತು ದೇವೇಗೌಡರು ಕೊಟ್ಟಂತ ನಮಗೆ ಒಂದು ಏನ್ ಸಿದ್ಧಾಂತದ ನಡೆ ಇವತ್ತು ಅದಕ್ಕೆ ಸಾಕ್ಷಿ ಆಗುವಂತ ಕಾರಣ ಆಗುತ್ತೆ. 2 ವರ್ಷದಲ್ಲಿ ಇವತ್ತು ನನ್ನ ತಿದ್ದಿ ಇವತ್ತು ಒಳ್ಳೆ ಸಂಸದನ ಸಂಪುಟನಾಗಿ ಮಾಡೋದಕ್ಕೆ ನೀವೆಲ್ಲರೂ ಕಾರಣಕರ್ತರಾಗಿ ಇವತ್ತು ನಿಂತಿದ್ದೀರಾ. ಮುಂದಿನ ದಿವಸಗಳನ್ನು ನಾನು ಕೇಳೋದಿಷ್ಟೇನೆ, ನಿಮ್ಮ ಮನೆ ಮಗನಾಗಿ ದುಡಿಯೋದಕ್ಕೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ. ನಾನು ನಿಮ್ಮ ಜೊತೆ ನಿಂತು ಸಮಾಜ ಸೇವೆಯನ್ನು ಮಾಡೋಂಥ ಕೆಲಸನ ಮಾಡಿ ನಿಮಗೂ ಶಕ್ತಿ ತುಂಬುವಂತ ಕೆಲಸನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಇವತ್ತು ನನ್ನ ತಂದೆ ತಾಯಿ ಬಂದಿದ್ದೀರಾ, ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ, ನನ್ನ ಕಡೆಯಿಂದ ಸಣ್ಣ ಪುಟ್ಟ ಏನಾದ್ರು ಸಮಸ್ಯೆಗಳಾಗಿದ್ರೆ, ಯಾಕಂದ್ರೆ ಒಬ್ಬ ಓಡಾಡೋ ಹುಡುಗನೇ ಇಡ್ಬೋದು, ಯಾರು ಕೂಡ ಮಲಗಿರೋ ಹುಡುಗ ಇಡವಲ್ಲ. ಇವತ್ತು ಓಡಾಡೋ ಹುಡುಗ ಹಿಡಿದಿದ್ರೆ ಅದನ್ನ ಕ್ಷಮಿಸುವಂತ ಶಕ್ತಿ ಯಾರಿಗೂ ಇಲ್ಲ, ಕೇವಲ ನಮ್ಮ ಕಾರ್ಯಕರ್ತರ ಮುಖಂಡಗಳು ಮಾತ್ರ ಅಂತ ಈ ವೇದಿಕೆ ಮುಖಾಂತರ ಹೇಳಂತ ಒಂದು ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಕೂಡ ಕ್ಷಮಿಸಿ ಅಂತ ನಾನು ಕೇಳ್ತಾ, ದಯವಿಟ್ಟು ಎಲ್ಲ ಒಗ್ಗಟ್ಟಿಂದ ಹೋಗೋಣ. ನಾವೆಲ್ಲ ಸಮಾಜನ ಎತ್ತಿಡಿ ಅಂತ ಕೆಲಸ ಮಾಡಿ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಸಮಾಜಕ್ಕೆ ಮುಂದೆ ನಿಲ್ಲಿಸ್ಕೊಳ್ಳೋದು ಶಕ್ತಿ ಕೊಡ್ತಾ, ಕೇವಲ ಸಮಾಜ ನ್ಯಾಯ ಅಲ್ಲ, ರಾಜಕೀಯ ಶಕ್ತಿನೂ ಕೊಡುವಂತ ಕೆಲಸನ ಮಾಡಿ, ಆರ್ಥಿಕ ಶಕ್ತಿ ಕೊಡುವಂತ ಕೆಲಸನ ಮಾಡಿ ನಿಮ್ಮ ಜೊತೆ ನಾವು ಅಣ್ಣ ತಮ್ಮದಿರ್ತಾರ, ನನ್ನ ತಂದೆ ತಾಯಿ ತರ ನಾವು ಬಾಳೋಣ ಅಂತ ಹೇಳ್ತಾ ನಾನು ಇವತ್ತು ಈ ವೇದಿಕೆ ಮುಖಾಂತರ ಮಾತಾಡೋದಕ್ಕೆ ಇವತ್ತು ಸಾವಿರಾರು ಜೀವನದ ಅನುಭವ. ನಾನು ನನ್ನ ಜೀವನದಲ್ಲಿ ಯಾವ ಆಸೆ ಇಟ್ಕೊಳ್ಳಿಲ್ಲ.
ನನ್ನ ಜೀವನದಲ್ಲಿ ಯಾವ ಆಸೆ ಇಟ್ಕೊಂಡಿಲ್ಲ. ನಾನು ಹೋಗುವಾಗ ಬರೀ ಕೈಲೇ ಹೋಗ್ತೇನೆ, ಬರುವಾಗಲೂ ಬರೀ ಕೈಲೇ ಹೋಗುತ್ತೇನೆ, ಹೋಗುವಾಗಲೂ ಬರೀ ಕೈಲೇ ಹೋಗ್ತೇನೆ. ನನ್ನ ಜೀವನವೇ ಬೇಕು. ನಾನು ಈ ದೇಶದ ಪ್ರಧಾನಮಂತ್ರಿ ಆದ ತುಂಬಾ ವಿಷಯ ಮಾತಾಡಬಲ್ಲ. ದಯಮಾಡಿ ನಾನು ಮುಖಂಡರುಗಳ ಹೆಸರು ಹೇಳಿಲ್ಲ ಅಂತ ಹೇಳಿ ಯಾರು ತಪ್ಪಿಟ್ಕೊಳ್ಬಾರ್ದು. ಶ್ರೀ ಕುಮಾರಸ್ವಾಮಿ ಅವರು, ಎಚ್ ಡಿ ರೇವಣ್ಣವರು, ಪ್ರಜ್ವಲ್ ರೇವಣ್ಣವರು, ಸ್ವರೂಪ್ ಚಂದ್ರದೇವರು, ಆರ್ ಕೃಷ್ಣ ಅವರು, ನಮ್ಮ ಲಿಂಗೇಶ್ ಅವರು ನನ್ನ ಭಕ್ತರೇ ಕೊಟ್ಟಿದ್ದಾರೆ. ಸಂತೋಷ. ನಾವು ಬಂದಿದ್ದೇವೆ. ಈ ಸಾರಿ ಅರಸೀಕೆರೆ